ರಿಯಾಕ್ಷನ್ ಎಲ್ಲಾಗುತ್ತೆ ಮೆಮ್ಬ್ರೇನ್ ಆಫ್ ಥೈಲಕಾಯ್ಡಲ್ ಆಗುತ್ತೆ. ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಕ್ಲೋರೋಪ್ಲಾಸ್ಟ್. ಸೊ ಇದು ಥೈಲಕಾಯ್ಡ್ ಅಂತ ಹೇಳಿದ್ದೆ. ಸೊ ದಿಸ್ ಈಸ್ ಥೈಲಕಾಯ್ಡ್ ಅಂತ ಹೇಳಿದ್ದೆ. ಸೊ ಈ ಮೆಮ್ಬ್ರೇನ್ ಆಫ್ ಥೈಲಕಾಯ್ಡ್ ಇದೆಯಲ್ಲ, ಸೊ ಈ ಮೆಮ್ಬ್ರೇನ್ ಆಫ್ ಥೈಲಕಾಯ್ಡಲ್ಲಿ ಲೈಟ್ ರಿಯಾಕ್ಷನ್ ಆಯಿತು. ಓಕೆ, ಸೊ ಲೈಟ್ ರಿಯಾಕ್ಷನ್ ಆಯಿತು. ಹಾಗಿದ್ರೆ ಡಾರ್ಕ್ ರಿಯಾಕ್ಷನ್ ಎಲ್ಲಾಗುತ್ತೆ ಅಂತಂದರೆ ಸ್ಟ್ರೋಮಾದಲ್ಲಾಗುತ್ತೆ. ಡಾರ್ಕ್ ರಿಯಾಕ್ಷನ್ ವಿಚ್ ಟೇಕ್ಸ್ ಪ್ಲೇಸ್ ಇನ್ ಸ್ಟ್ರೋಮಾ. ಡಾರ್ಕ್ ರಿಯಾಕ್ಷನ್ ಎಲ್ಲಾಗುತ್ತೆ ಸ್ಟ್ರೋಮಾದಲ್ಲಾಗುತ್ತೆ. ಸೊ ವಾಟ್ ಇಸ್ ದ ಅನದರ್ ನೇಮ್ ಆಫ್ ದಿಸ್ ಡಾರ್ಕ್ ರಿಯಾಕ್ಷನ್? ಈ ಡಾರ್ಕ್ ರಿಯಾಕ್ಷನ್ ಇಂದು ಇನ್ನೊಂದು ನೇಮು ಬಯೋಸಿಂಥೆಟಿಕ್ ಫೇಸ್ ಅಂತ ಕರಿತೀವಿ ನಾವು. ಬಯೋಸಿಂಥೆಟಿಕ್ ಫೇಸ್. ಓಕೆ, ಸೊ ಡಾರ್ಕ್ ರಿಯಾಕ್ಷನಿಗೆ ನಾವು ಇನ್ನೊಂದು ಹೆಸರು ಏನಂತ ಕರಿತೀವಿ? ಬಯೋಸಿಂಥೆಟಿಕ್ ಫೇಸ್ ಅಂತ ಕರಿತೀವಿ ನಾವು. ಓಕೆ, ಸೊ ಹಾಗಿದ್ರೆ ಲೈಟ್ ರಿಯಾಕ್ಷನಿಂದ ನಮಗೆ ಏನು ಬಂತು? ಲೈಟ್ ರಿಯಾಕ್ಷನ್, ವಾಟ್ ಆರ್ ದ ಪ್ರಾಡಕ್ಟ್ಸ್ ಆಫ್ ಲೈಟ್ ರಿಯಾಕ್ಷನ್ ಅಂತ ನೋಡಿದಾಗ ನಮಗೆ ಬಂದಿದ್ದು ಪ್ರಾಡಕ್ಟು ATP ಮತ್ತು NADPH. These two are the products of light reaction. Products of light reaction. ಓಕೆ, ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಲೈಟ್ ರಿಯಾಕ್ಷನ್ ಬಗ್ಗೆ ಹೇಳಿದ್ವಿ. ಆ ಲೈಟ್ ರಿಯಾಕ್ಷನಿಂದ ಬಂದಿದ್ದು ಪ್ರಾಡಕ್ಟ್ ಯಾವುದು? ATP ಮತ್ತು NADPH. ಓಕೆ, ಸೊ ಡಾರ್ಕ್ ರಿಯಾಕ್ಷನ್ ಅಂದ ತಕ್ಷಣ ಡಾರ್ಕಲ್ಲಿ ಆಗುತ್ತೆ ಅಂತ ಅಲ್ಲ. ಸೊ ಲೈಟ್ ರಿಯಾಕ್ಷನ್ ಅಂದರೆ ಒಬ್ವಿಯಸ್ಲಿ ಟೇಕ್ಸ್ ಪ್ಲೇಸ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಓಕೆ, ಸೊ ಲೈಟ್ ರಿಯಾಕ್ಷನ್ ಅಂದ ತಕ್ಷಣ ಲೈಟ್ ಬೇಕೇ ಬೇಕು ಅದಕ್ಕೆ. ಸೊ ಡಾರ್ಕ್ ಅಂದ ತಕ್ಷಣ ನಾವು ಕತ್ಲು ಅಂತ ಹೇಳ್ತೀವಿ. ಓಕೆ, ಸೊ ಡಾರ್ಕ್ ಅಂದ ತಕ್ಷಣ ಡಾರ್ಕಲ್ಲಿ ಆಗಲೇಬೇಕು ಅಂತ ಏನಿಲ್ಲ. ಓಕೆ, ಸೊ ದ ಡಾರ್ಕ್ ರಿಯಾಕ್ಷನ್ ವಿಚ್ ಡಿಪೆಂಡ್ಸ್ ಆನ್ ದ ಪ್ರಾಡಕ್ಟ್ಸ್ ಆಫ್ ಲೈಟ್ ರಿಯಾಕ್ಷನ್. ಸೊ ಡಾರ್ಕ್ ರಿಯಾಕ್ಷನ್ನು ಯಾವುದ್ರ ಮೇಲೆ ಡಿಪೆಂಡ್ಸ್ ಆಗಿರುತ್ತೆ ಅಂತಂದರೆ ವಿಚ್ ಡಿಪೆಂಡ್ಸ್ ಆನ್ ದ ಪ್ರಾಡಕ್ಟ್ಸ್ ಆಫ್ ಲೈಟ್ ರಿಯಾಕ್ಷನ್. ಓಕೆ, ಎಲ್ಲಾಗುತ್ತೆ ಈ ಡಾರ್ಕ್ ರಿಯಾಕ್ಷನ್ನು? ಡಾರ್ಕ್ ರಿಯಾಕ್ಷನು ಸ್ಟ್ರೋಮಾದಲ್ಲಾಗುತ್ತೆ. ಓಕೆ, ಸೊ ಸ್ಟ್ರೋಮಾದಲ್ಲಾಗುತ್ತೆ. ಸೊ ಪ್ರಾಡಕ್ಟ್ಸ್ ಆಫ್ ಲೈಟ್ ರಿಯಾಕ್ಷನ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಓಕೆ,